ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಲ್ಲಿ ಹಡಪದ ಅಪ್ಪಣ್ಣ ಸಮಾಜದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವಂತೆ ಪ್ರತಿಭಟನೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ರಚಿಸಿದ ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿ ನಿಜಸುಖಿ ಹಡಪದ ಅಪ್ಪಣ್ಣನವರು ಸೇರಿದಂತಹ ಸಮುದಾಯವೇ ಹಡಪದ ಅಪ್ಪಣ್ಣ ಸಮುದಾಯ. ಈ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಪೂರೈಸಲು ಸರ್ಕಾರದ ವಿರುದ್ಧ ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಮಾಜಕ್ಕೆ ಅಟ್ರಾಸಿಟಿ ಕಾನೂನು ನೀಡಬೇಕು. ಸಮಾಜಕ್ಕೆ ಹಡಪ ಸಮಾಜದ ಬೇಡಿಕೆ ಈಡೇರಿಸಬೇಕು. ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ನೀಡಬೇಕು. ಚೌರಿಕರಿಗೆ ಅಟ್ರಾಸಿಟಿ ಕಾಯ್ದೆ ನೀಡಬೇಕು. ಹಡಪ ಸಮಾಜಕ್ಕೆ ಇಂದು ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಅವರ ಮುಖಾಂತರ ಮಾನ್ಯ ಶಿಷ್ಟಾಚಾರ ತಹಸೀಲ್ದಾರ್ ಅಂತ ಸಾಹೇಬರು ಅರ್ಜಿ ಸ್ವೀಕಾರ ಮಾಡಲು ಬಂದಿದ್ದಾರೆ. ಈ ಅರ್ಜಿ ಸ್ವೀಕಾರದಲ್ಲಿ ಬಹಳಷ್ಟು ವಿಷಯಗಳಿವೆ. ಆ ವಿಷಯಗಳು ಅಂದ್ರೆ 2025 ಮುಂಗಾರು ದಿವಸದಲ್ಲಿ ಹಡಪ ಚೌರಿಕೆ ಸಮಾಜ ಮೀಸಲಾತಿ ಹಾಗೂ ನಾನಾ ಬೇಡಿಕೆಗಳು ಈಡೇರಿಸುವ ಕುರಿತು ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಹಡಪ ಸಮಾಜ ಜನಾಂಗ ಸುಮಾರು 18-20 ಲಕ್ಷ ಜನಸಂಖ್ಯೆ ಇದ್ದು ಆಯಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳುವ ಹಡಪದ ಚೌರಿಕ, ನಾವಿ, ನಾವಲಿಗೆ, ನಾಯಿಂದ, ಭಂಡಾರಿ ಹೀಗೆ ಆಯಾ ಪದಗಳಿಂದ ಕರೆಸಿಕೊಳ್ಳುವ ನಾವು ನಮ್ಮ ಮೂಲ ವೃತ್ತಿ ಚೌರ ಮಾಡೋದು. ಯಾವುದೇ ಜಾತಿ ಭೇದ, ಧರ್ಮ ಭೇದ ಮತ್ತು ಯಾವುದೇ ಸಾಂಕ್ರಾಮಿಕ ರೋಗವಿದ್ದರೂ ಅವುಗಳನ್ನು ಚೌರ ಮುಂಡನೆ ಮಾಡಿ ಸುಂದರಗೊಳಿಸುವ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ನಮ್ಮ ಸಮಾಜ ನಾವು ಅಣ್ಣ ಬಸವಣ್ಣ ಮತ್ತು ಬಾಬಾ ಸಾಹೇಬರ ಆದರ್ಶ ಸಿದ್ಧಾಂತಗಳನ್ನು ಪಾಲಿಸುವ ಜನಾಂಗವಾಗಿದೆ. ಸದರಿ ವೃತ್ತಿ ನಿರತ ಹಡಪ ಸಮಾಜಕ್ಕೆ ನ್ಯಾಯವಿಲ್ಲದೆ ನಾನಾ ತೊಂದರೆಗಳ ಜೀವನ ಸಾಗಿಸ್ತಾ ಬರ್ತಾ ಇದೆ. ಹಡಪ ಸಮಾಜ ಸಾಮಾಜಿಕ ಭದ್ರತೆಯಲ್ಲಿ ಹಿಂದುಳಿದ ಸಮುದಾಯಗಳ ಅತಿ ಹಿಂದುಳಿದ ದಿನನಿತ್ಯ ದೌರ್ಜನ್ಯ, ಜಾತಿ ನಿಂದನೆ, ಅಸ್ಪೃಶ್ಯತೆ ಹಾಗೂ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದುರ್ಬಲವಾಗಿರುವ ಈ ಒಂದು ಹಡಪ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿವರೆಗೆ ನಮ್ಮ ಸಮಾಜದವರ ಬೇಡಿಕೆ ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದಿಲ್ಲ. ನಾನು ಈರಣ್ಯ ಹಡಪ ಸಣ್ಣೂರ್, ಹಡಪ ಸಮಾಜ ಜಿಲ್ಲಾಧ್ಯಕ್ಷರು ಕಲಬುರಗಿ. ಇಂದು ಈ ಧಾರಾಕಾರ ಮಳೆಯಲ್ಲಿ ನಾವು ಒಂದು ಪ್ರತಿಭಟನಾ ರ್ಯಾಲಿ ಮಾಡುತ್ತಾ ತಿಮ್ಮಾಪುರ್ ಚೌಕ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿಯಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ಏನಂದ್ರೆ, ನಮ್ಮ ಹಡಪ ಸಮಾಜ ಅಭಿವೃದ್ಧಿ ಆಗ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಆಗ್ಲಿ ಅಂತೇಳಿ ಒಂದು ನಿಗಮ ಮಂಡಳಿಯನ್ನು ಮಾಡಿದರೆ ಆ ನಿಗಮ ಮಂಡಳಿ ಅಟ್ಟೆ ಕೂಡ ನೆಲೆಗುದಿಗೆ ಬಿದ್ದಿದೆ. ಆ ಒಂದು ನಿಗಮ ಮಂಡಳಿಗೆ ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಒಂದು 100 ಕೋಟಿಗಳನ್ನು ಕೊಟ್ಟು ಈ ಒಂದು ಚೌರಿಕ ಸಮಾಜ, ಹಡಪ ಸಮಾಜ ಅಭಿವೃದ್ಧಿ ಆಗಲು, ಆರ್ಥಿಕವಾಗಿ ಮೇಲೆತ್ತಲು ಈ ಒಂದು ರಾಜ್ಯಾಂಗನ ಸರ್ಕಾರ ಮಾಡಬೇಕು. ಅದೇ ರೀತಿಯಾಗಿ ಬಸವ ಕಲ್ಯಾಣದಲ್ಲಿಂತ ಹಡಪದಪ್ಪಣ್ಣನ ಗವಿ, ಬಸವಣ್ಣನ ಎಡಪಕ್ಕದಲ್ಲಿದ್ದ ಗವಿ ಹಡಪದಪ್ಪಣ್ಣನ ಗವಿ ಇದು. ಆ ಗವಿಯನ್ನು BKDB ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕಾಗಿ ಮತ್ತೊಂದು. ಇನ್ನೊಂದಾಗಿ ನಮ್ಮ ಸಮಾಜಕ್ಕೆ, ಈ ಸಮಾಜ ದಿನನಿತ್ಯ ಶೋಷಣೆ, ಅಸ್ಪೃಶ್ಯತೆ, ದಿನನಿತ್ಯ ಈ ಸಮಾಜದ ಚೌರಿಕರ ಮೇಲೆ ದೌರ್ಜನ್ಯ ಆಗ್ತಿದೆ. ಆ ಒಂದು ಅಜಮಾಮ ಪದಕ್ಕೆ ಅಟ್ರಾಸಿಟಿ ಕಾನೂನು ನೀಡಿ ಒಂದು ಜಾತಿ ನಿಂದನೆ ಕೇಸ್ ದಾಖಲೆ ಮಾಡಲು ಅವಕಾಶ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಇರತಕ್ಕಂಥ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಹಡಪದಪ್ಪನ ಅಧ್ಯಯನ ಪೀಠ ಇದೆ. ಆ ಅಧ್ಯಯನ ಪ್ರತ್ಯೇಕ ಕಟ್ಟಡಕ್ಕಾಗಿ 1 ಕೋಟಿ ರೂಪಾಯಿ ನೀಡಬೇಕು. ಮತ್ತು ಈ ಒಂದು ಹಡಪ ಸಮಾಜ ದಲಿತಕ್ಕಿಂತ ಹೀನಾಯ ಬದುಕು ಸಾಗಿಸ್ತಾ ಇದ್ದು ಮತ್ತು ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗವಾಗಿದ್ದು, ಈ ಒಂದು ಸಮಾಜಕ್ಕೆ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿಯನ್ನು ನೀಡಿ ಇವತ್ತು ರಾಜ್ಯ ಸರ್ಕಾರ ನಮಗೆ ಒಂದು ಮೀಸಲಾತಿಯನ್ನು ಕೊಡಬೇಕು. ಹೀಗೆ 10 ಹಲವಾರು ಬೇಡಿಕೆಗಳು ಮತ್ತು ಮಸವಿನಾಳ, ದೇಗಿನಾಳ, ಹಡಪದಪ್ಪನವರು ಮತ್ತು ಹಡಪದ ಲಿಂಗಮತ ಹುಟ್ಟಿದ ಸ್ಥಳಗಳನ್ನು ಬಸವನ ಭಾಗ್ಯವಡಿ ಪ್ರಾಧಿಕಾರ ತೆಗೆದುಕೊಂಡಿದ್ದಾರೆ. ಈಗ ಆ ಒಂದು ಪ್ರಾಧಿಕಾರಕ್ಕೆ ಹಣವನ್ನು ನೀಡಿ ಅಭಿವೃದ್ಧಿ ಮಾಡಬೇಕು. ಹೀಗೆ 10 ಹಲವಾರು ಒಂದು ನಮ್ಮ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು, ಬೇಡಿಕೆಗಳು, ಮೀಸಲಾತಿಗಳು ಧಾರಾಕಾರ ಮಳೆ ಇದ್ರೂ ಕೂಡ ಕಲಬುರಗಿಯಲ್ಲಿ ಈ ಧಾರಾಕಾರ ಮಳೆಯಲ್ಲಿ ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಮಾನ್ಯ ಘನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಈ ಒಂದು ಬೇಡಿಕೆ ಕೂಡಲೇ ಈಡೇರಿಸಬೇಕು. ಒಂದು ವೇಳೆ ತಾವು ಈ ಬೇಡಿಕೆಯನ್ನು ಕೂಡಲೇ ಈಡೇರಿಸಿದ್ದರೆ ಬರ್ತಕ್ಕಂಥ ದಿನದಲ್ಲಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಹಾಕೊಂಡು ಅಲ್ಲಿ ನಾವು
ಒಂದು ಉಗ್ರವಾದ ಹೋರಾಟವನ್ನು ಮಾಡಲು ಅಣಿಯಾಗಬೇಕಾಗ್ತದೆ ಅಂತ ಇವತ್ತಿನ ದಿವಸ ಹೇಳಕ್ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಶ್ರೀ ಬಾಲಬ್ರಹ್ಮಚಾರಿ ರಾಜಶಿವಯೋಗಿ ಸ್ವಾಮಿಗಳು ಶಹಾಬಾದ ಹಾಗೂ ರಾಜ್ಯ ಮಾಜಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಹಳ್ಳಿ, ಜಿಲ್ಲಾ ಗೌರವಾಧ್ಯಕ್ಷರು ಬಸವರಾಜ ಹಡಪದ ಸುಗೂರ ಎನ್ನ, ಈರಣ್ಣ ಸಿ ಹಡಪದ ಸಣ್ಣೂರ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯಾಧ್ಯಕ್ಷರು ಭಗವಂತ ಹಡಪದ ಕಿರಣಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಡಪದ ನೀಲೂರ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ನ, ಆನಂದ ಖೇಳಗಿ, ಜಿಲ್ಲಾ ಸಹ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಬಗದುರಿ, ಶಿವಾನಂದ ಬಬಲಾದಿ ಹಾಗೂ ನಗರಾಧ್ಯಕ್ಷ ಮಲ್ಲಿಕಾರ್ಜುನ ಸಾವಳಗಿ ಮತ್ತು ಕಲಬುರಗಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ ತೊನಸನಹಳ್ಳಿ, ಮಲ್ಲಿಕಾರ್ಜುನ ಬನ್ನೂರ, ಸುನಿಲ್ ಕುಮಾರ್ ಹಾಗೂ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ ಎನ್ ಇವರು ಉಪಸ್ಥಿತರಿದ್ದರು. ಹೋರಾಟ ನೆನೆಗುದಿಗೆ ಬಿದ್ದರೂ ಅಭಿವೃದ್ಧಿ ನಿಗಮ ಮಂಡಳಿ ಜಾರಿ ಆಗಲೇಬೇಕು.